ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿರೋದು ಬೆಳ್ತಂಗಡಿಲಿ ಲೊಕೇಟ್ ಆಗಿರೋ ಗಡಾಯಿಕಲ್ಲು, ವಿಚ್ ಇಸ್ ಆಲ್ಸೋ ನೋನ್ ಆಸ್ ನರಸಿಂಹಗುಡ್ಡ. ಹೀಗೆ ಬೇಗ ಎದ್ದು ನಾವು ಹೊರಟಿರೋದು ಗಡಾಯಿಕಲ್ಲು ಹತ್ತಲಿಕ್ಕೆ. ಸೊ ವೀಡಿಯೋನ ಲಾಸ್ಟ್ ತನಕ ಮಿಸ್ ಮಾಡಿದೆ ನೋಡಿ. ಗಡಾಯಿಕಲ್ಲಿದ್ದು ನಿಜವಾದ ವೈಬ್ ನಿಮಗೆ ಸಿಗುತ್ತೆ. ಸೊ ನಾವು ಬೆಳಿಗ್ಗೆ ಬೇಗ ಎದ್ದು ಹೊರಟಿರೋದ್ರಿಂದ ಬ್ರೇಕ್ಫಾಸ್ಟ್ನ ಹೊರಗಡೆನೇ ಮಾಡಿ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಗಡಾಯಿಕಲ್ಲು ಇದು ಲೊಕೇಟ್ ಆಗಿರೋದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ಕಲ್ಲು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡುವಾಗ ತುಂಬ ಹೆವಿ ಆಗುತ್ತೆ, ಸುಸ್ತಾಗುತ್ತೆ. ಬಟ್ ಎಟ್ ದ ಎಂಡ್ ಟಾಪಲ್ಲಿ ಸಿಗೋ ವ್ಯೂ ಉಂಟಲ್ಲ, ಅದು ನೆಕ್ಸ್ಟ್ ಲೆವೆಲ್. ಸೊ ಇದು ದ್ವಾರ, ಹೈದರಾಲಿ ಕಾಲದ ಕೋಟೆ ಇದು. ಇದು ಕಲ್ಲು ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂತ, ಒಂದು ಸೆರೆ ಇಲ್ದಾಗಿ ಕಟ್ಟಿದ್ದಾರೆ. ಒಂದು ಇರುವೆ ಕೂಡ ಒಳಗೆ ಹೋಗೋದಿಲ್ಲ ಇದರಲ್ಲಿ. ಇದು ಇನ್ನೊಂದು ಥರ, ಇದು ಗ್ಯಾಪ್ ಉಂಟಲ್ಲ, ಇದರಲ್ಲಿ ಬಂದೂಕಿಟ್ಟು ಯಾರಾದರೂ ಶತ್ರುಗಳು ಬಂದು ಡಿಬಿಡ್ ಬಂದು ಶೂಟ್ ಮಾಡಿ ಬಿಡೋದು. ಒಳ್ಳೆ ಉಂಟಲ್ಲ ಇದು ಐಡಿಯಾ. ಇದು ಕಲ್ಲು ಟೋಟಲ್ 1700 ಅಡಿ ಹೈಟ್ ಉಂಟು. ನಾವಿವಾಗ ಅರ್ಧ ದಾರಿ ನಡ್ಕೊಂಡು ಬಂದಿದ್ವಿ. ಸ್ಟಿಲ್ ಇಲ್ಲಿ ಮರ ಗಿಡ ಎಲ್ಲ ಸಹ ಈ ಕಲ್ಲು ಮೇಲೆ ಬೆಳ್ಕೊಂಡು ಬಿಟ್ಟಿದೆ ನೋಡಿ. ಇದು ಸ್ಟೆಪ್ಸ್ ನೋಡಿ ಯಾವ ಥರ ಇದೆ ಅಂತ. ಇದು ಬಂದು ಪಿರಂಗಿ. ಇದನ್ನು ಯಾವ ಥರ ಯೂಸ್ ಮಾಡ್ತಿದ್ರಂತೂ ನನಗಂತೂ ಗೊತ್ತಿಲ್ಲ, ಬಟ್ ಸಖತ್ ಹೆವಿ ಉಂಟು ಮಾತ್ರ. ನಾವು 4 ಜನ ಎತ್ತಲಿಕ್ಕೆ ಟ್ರೈ ಮಾಡಿದ್ದು ಆಗಲಿಲ್ಲ ನಮಗೆ. ನಾವು ಟ್ರೆಕ್ಕಿಂಗ್ ಹೋದ ದಿನ ಬೇರೆ ತುಂಬ ಜನ ಬಂದಿದ್ದರು. ಒಂದು ಕೇರಳದಿಂದ 40-50 ಸ್ಟೂಡೆಂಟ್ಸೇ ಬಂದಿದ್ದರು, ಮತ್ತು ಅಕ್ಕಪಕ್ಕ ದೂರನವರೆಲ್ಲ ಬಂದಿದ್ದರು. ಸೊ ಇದು ಎಂಟ್ರೆನ್ಸ್ ಉಂಟು ನೋಡಿ, ಇದು ಟಾಪಲ್ಲಿ ನಮಗೆ ಸಿಗೋದು. ನೆಕ್ಸ್ಟ್ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನಮಗೆ ವ್ಯೂ ನೋಡ್ಲಿಕ್ಕೆ ಸಿಗುತ್ತೆ, ಅಂದರೆ ಬೆಳ್ತಂಗಡಿ ಫುಲ್ ವ್ಯೂ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಕೋಟೆನ ಹೈದರಾಲಿ ಕಾಲ ತಮ್ಮ ಸೈನಿಕ ಉದ್ದೇಶಕ್ಕಾಗಿ ಬಳಸ್ತಿದ್ರು. ಅಂದರೆ ಒಂದು ವಾಚ್ ಟವರ್ ಥರ. ಬೇರೆ ಯಾರಾದರೂ ಶತ್ರುಗಳು ಬಂದರೆ ಅಥವಾ ಏನಾದರೂ ಕೆಳಗಡೆ ಏನಾಗುತ್ತೆ ಎಲ್ಲ ಸಹ ಇಲ್ಲಿಂದ ನೋಡ್ಲಿಕ್ಕಾಗುತ್ತೆ. ತುಂಬ ಸುಸ್ತಾಯ್ತಂಗೆ, ದಮ್ ಕಟ್ತಂಟು ಆಗ್ತಾ ಇಲ್ಲ ಹೋಗಲಿಕ್ಕೆ. ಇನ್ನೂ ಸಹ ಆಲ್ಮೋಸ್ಟ್ ರೀಚ್ ಆದ್ವಿ, ಇನ್ನೂ ಸ್ವಲ್ಪ ಉಂಟು. ಸೊ ನೋಡಿ ನನ್ನ ವಾಯ್ಸ್ ಹೆಂಗೆ ಆಗ್ತಿದೆ, ಫುಲ್ ದಮ್ ಕಟ್ತಾ ಉಂಟು. ಬಟ್ ಸ್ಟಿಲ್ ವ್ಯೂಸ್ ತುಂಬ ಚೆಂದ ಉಂಟು. ಇಲ್ಲಿಂದ ಇವಾಗ ಎಲ್ಲಿ ನಡ್ಕೊಂಡು ಹೋಗ್ತಿದ್ದೇನೆ ಅಂತ ಅಂದ್ಕೊಳ್ತಿದ್ದೀರಾ? ಸೊ ಈ ದಾರಿಯಲ್ಲಿ ಇವಾಗ ನಡ್ಕೊಂಡು ಹೋದರೆ ನಮಗೆ ಸಿಗೋದು ಇದೊಂದು ಬ್ಯೂಟಿಫುಲ್ ವ್ಯೂ ನೋಡಿ. ಇದೊಂದು ರೂಮ್ ಥರ ಒಂದು ಕಟ್ಟಿದ್ದಾರೆ. ಅರ್ಧ ಎಲ್ಲ ಇದು ಹೋಗಿದೆ, ಬಟ್ ತುಂಬ ಹಳೇದಲ್ಲ. ಬಟ್ ನೆಕ್ಸ್ಟ್ ಇದು ವ್ಯೂ. ಇದು ನಾ ಹೇಳಿದಲ್ಲ, ಹತ್ಕೊಂಡು ಬರುವಾಗ ಮೇಲೆ ಬರುವಾಗ ತುಂಬ ಸುಸ್ತಾಗುತ್ತೆ, ಬಟ್ ಇದು ವ್ಯೂ ಜಸ್ಟ್ ವಾವ್. ಇವಾಗ ನಾವು ಹೋಗ್ತಾ ಇದ್ದೇವೆ ಕೆರೆಗೆ. ಈ ಕೆರೆಯಲ್ಲಿ ಇವಾಗ ಸಹ ನೀರುಂಟು ನೋಡಿ, ಎಷ್ಟು ಹೈಟಲ್ಲಿದ್ದರೂ ಸಹ. ಸೊ ಆಲ್ಮೋಸ್ಟ್ ನಾವು ರೀಚ್ ಆದ್ವಿ. ಇವಾಗ ಲಾಸ್ಟ್ ಎಂಡ್ ಪಾಯಿಂಟ್ ಒಂದು ಉಂಟು, ಅದು ನೋಡಿದರೆ ಗಡಾಯಿಕಲ್ಲು ಮುಗೀತು. ಇದು ಹೈದರಾಲಿ ಕಾಲದ ವಾಚ್ ಟವರ್. ಸೊ ಇದು ಗಡಾಯಿಕಲ್ಲಿದ್ದು ಎಂಡ್ ಪಾಯಿಂಟ್. ನಾವು ಅರೌಂಡ್ 8:45ಗೆ ಸ್ಟಾರ್ಟ್ ಮಾಡಿ ಇವಾಗ 11:00 ಆಯಿತು. ರೀಚ್ಡ್ ಗಡಾಯಿಕಲ್ಲು ಎಂಡ್ ಪಾಯಿಂಟ್. ಇಲ್ಲಿಂದ ವ್ಯೂ ನೋಡುವ ಹೆಂಗಿರುತ್ತಂತ. ಸೊ ಬ್ಯೂಟಿಫುಲ್. ಇಡೀ ಬೆಳ್ತಂಗಡಿನ ನಾವು ಇದರಲ್ಲಿ ನೋಡ್ಬೋದು. ನೋಡಿ ಇಲ್ಲಿಂದ ಇದು ಕುದುರೆಮುಖ. ಇಲ್ಲಿಂದ ನಮಗೆ ಕುದುರೆಮುಖ ಚಂದ ಮಾಡಿ ಕಾಣಿಸ್ತದೆ. ಸೊ ಇದು ಕಲ್ಲುಂಟಲ್ಲ, ಇದು ಪಶ್ಚಿಮ ಘಟ್ಟಗಳ ಮಧ್ಯೆ ಇರುವ ಬೃಹತ್ ಎತ್ತರದ ಶಿಲೆಯ ಮೇಲೆ ನಿರ್ಮಿತವಾಗಿರೋ ಒಂದು ಕೋಟೆ. ಇದು ಹೈದರಾಲಿ ಕಾಲದ ಕೋಟೆ. ಇದಕ್ಕೆ ತುಂಬ ಹೆಸರಿಂದ ಕರೀತಾರೆ. ಗಡಾಯಿಕಲ್ಲು, ನರಸಿಂಹಗುಡ್ಡೆ, ಇನ್ನೂ ಸಹ ತುಂಬ ಹೆಸರುಂಟು. ಬಟ್ ಜಾಸ್ತಿ ಇದು ಇಲ್ಲಿ ಅಂದರೆ ಕ್ಯಾಶುವಲ್ ಆಗಿ ಇದಕ್ಕೆ ಗಡಾಯಿಕಲ್ಲು ಅಂತಲೇ ಕರೀತಾರೆ. ಇದು ಗಡಾಯಿಕಲ್ಲು ಹತ್ತುವಾಗ ಫುಲ್ ಹೆದರಿಕೆ ಆಗ್ತದೆ, ಇಳಿಯುವಾಗ ಕಾಲೆಲ್ಲ ನಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲ, ಹತ್ತುವಾಗ ಸಾಕಾಗ್ತದೆ, ಇಳಿಯುವಾಗ ಹೆದರಿಕೆ ಆಗ್ತದೆ. ಇಲ್ಲಿ ಗಡಾಯಿಕಲ್ಲು ಹತ್ತಿ ಬಂದವರು ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಅವ್ರ ಹತ್ರ ಹೋಗಿ ನಾನು ಕೇಳ್ತೇನೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಅಂತ. ಫಸ್ಟ್ ಅವ್ರ ಹತ್ರ ಕೇಳ್ತೇನೆ ನಿಮ್ಮದು ವೀಡಿಯೋ ಮಾಡಬೇಕಾ ಅಂತ. ಮತ್ತೆ ನನಗೆ ಬೈದ್ರೆ ಹೊಡೆದ್ರೆ ಇಲ್ಲಿಂದ ಓಡಿ ಹೋಗ್ಲಿಕ್ಕೆ ಸಹ ಆಗುದಿಲ್ಲ, ಆ ಥರ ಉಂಟಿದ್ದು. ಸೊ ಎಂಚಾಂಡ್ ಗಡಾಯಿಕಲ್ ಪೋದ್ ಬರ್ತೇನೆ ಎಕ್ಸ್ಪೀರಿಯನ್ಸ್ ಎಡ್ಡ ಅಂಡ್ ಜೊಂಬಿತ್ತಂಡ ಫಾಗ್ ಬೋರ್ಡ್ ಇತ್ತ. ನಿಂಗೆಲ್ಲ 8 ಗಂಟೆಗೆ ಬರ್ತಾರ? 7:30 ಓಕೆ. ನಿಂಗೆಲ್ಲ ಅಲ್ಪ ತಗಲು ಮುಲ್ಪಾನೇನಾ? ನೆಕ್ಸ್ಟ್ ಟೈಮ್ ಬರ್ಪಾರ ನಿಂಗೆ ಗಡಾಯಿಕಲ್ಗೆ?
ಬರ್ಪಾರ ಇಜ್ಜಡವ್ರ ಪೂಜಾರಿ. ಇದು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ದ್ವಾರ ಅಂತ ಹೇಳಿದ್ದು ನೋಡಿ, ಇದೇ ದ್ವಾರ ಇದು ನಮಗೆ. ಅಂದರೆ ಈ ಥರ ಕಾಣಿಸ್ತದೆ ದೂರದಿಂದ ನೋಡುವಾಗ, ಎರಡು ಸೈಡ್ ಇದ್ದು ದ್ವಾರ ಇದು. ನಾವು ಕೆಳಗೆ ಇಳಿತಾ ಇದ್ದೇವೆ. ಒಂದು ಕಾಲು ಫುಲ್ ನಡುಕ್ತಾ ಉಂಟು ಟಕ್ 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 ಅಂತ. ಕೆಳಗೆ ಹೋಗಿ ಹೇಗೆ ಆಗ್ತದೆ ನನ್ನ ಪರಿಸ್ಥಿತಿ ಗೊತ್ತಿಲ್ಲ, ಫುಲ್ ಕಾಲು ಗಡ ನಡುಕ್ತಾ ಉಂಟು. ಸೊ ರೀಚ್ ಆದ್ವಿ ನಾವು ಕೆಳಗೆ. ಫೈನಲಿ ರೀಚ್ ಆದ್ವಿ, ಒಂದು ಜ್ಯೂಸ್ ಕುಡಿದ್ವಿ, ನಮ್ಮ ಪ್ರಯಾಣನ ಕಂಪ್ಲೀಟ್ ಮಾಡಿದ್ವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.